ಮನೆಗೆ ನುಗ್ಗಿ ಕಣ್ಣಿಗೆ ಖಾರದ ಪುಡಿ ಗೆರಚಿ ಕಳ್ಳತನ ಮಾಡಲಾಗಿದೆ. ಬೆಳಗಾವಿಯ ಚೆನ್ನಮ್ಮ ನಗರದ ಸೆಕೆಂಡ್ ಸ್ಟೇಜ್ನಲ್ಲಿ ಒಂದು ಘಟನೆ ನಡೆದಿದೆ. ಮುರುಗನ್ ಎಂಬುವರ ಮನೆಯಲ್ಲಿ ಕೃತ್ಯ ನಡೆದಿದೆ. ಮನೆಯಲ್ಲಿದ್ದಂತ ಪ್ರಿಯಾಂಕಾ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ ಕಳ್ಳರು. ಕೊಳ್ಳಲ್ಲಿ ಇದ್ದ 2 ಚಿನ್ನದ ಸರ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿ ಬಂದಿದ್ದಂತ ಖದೀಮ ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮನೆ ಒಳಗೆ ನುಗ್ಗಿ ಕಳ್ಳತನ ಮಾಡ್ತಾ ಇದ್ದಾರೆ. ಸಿನಿಮೆಯ ರೀತಿಯಲ್ಲಿ ಕಣ್ಣಿಗೆ ಖಾರದ ಪುಡಿ ಹಾಕಿ ಕಳ್ಳತನ ಮಾಡಿರೋದು. ಮನೆಗೆ ನುಗ್ಗಿ ಬೆಳಗಾವಿಯ ಚೆನ್ನಮ್ಮ ನಗರದ ಸೆಕೆಂಡ್ ಸ್ಟೇಜ್ನಲ್ಲಿ ಒಂದು ಘಟನೆ ನಡೆದಿದೆ. ಮುರುಗನ್ ಎಂಬುವರ ಮನೆಯಲ್ಲಿ ಈ ಕೃತ್ಯ ನಡೆದಿದೆ. ಮನೆಯಲ್ಲಿದ್ದಂಥ ಪ್ರಿಯಾಂಕಾ ಕಣ್ಣಿಗೆ ಖಾರದ ಪುಡಿ ಎರಚಿ ಅವರ ಮೈಯಲ್ಲಿದ್ದಂಥ ಚಿನ್ನದ ಸರವನ್ನು 2 ಚಿನ್ನದ ಸರ ಇತ್ತಂತೆ, 2 ಚಿನ್ನ ಸರ ಹಾಕೊಂಡಿದ್ರಂತೆ. ಅದನ್ನ ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ ಮುಖಕ್ಕೆ ಮಾಸ್ಕ್ ನ ಧರಿಸಿ ಬಂದಿದ್ರು ಕದೀಮರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. सर उनको एक बाइट लेते हैं ನೋಡಿ, ಮನೆ ಒಳಗೆ ಇದ್ದವರನ್ನ ಟಾರ್ಗೆಟ್ ಮಾಡಿರೋದು, ಖಾರದ ಪುಡಿಯನ್ನ ಕಣ್ಣಿಗೆ ಎರಚಿರೋದು, ಅದಾದ ಮೇಲೆ ಬಂಗಾರದ ಸರವನ್ನು ಕದ್ದು ಎಸ್ಕೇಪ್ ಆಗಿರೋದು. ಇದ್ಯಾವುದಾದ್ರೂ ಗೊತ್ತಿರುವಂಥವರೇ ಮಾಡಿದ್ದಾರಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಸೊ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದರೂ ಸುಳಿವು ಸಿಕ್ಕಿದೆಯಾ, ಹತ್ತಿರದ CCTV ವಿಜುವಲ್ಸ್ಗಳಲ್ಲಿ ಏನಾದರೂ ಮಾಹಿತಿ ಅನ್ನೋದು ಲಭ್ಯವಾಗಿದೆಯಾ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮುರುಗನ್ ಎಂಬುವರ ಮನೆಯಲ್ಲಿ ಈ ಕೃತ್ಯವನ್ನು ನಡೆಸಲಾಗಿದೆ. ನೋಡಿ, ಆ ಏರಿಯಾ ನಾವು ಗಮನಿಸ್ತಾ ಇದ್ದರೆ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ಸ್ಗಳಿದೆ, ಅಕ್ಕಪಕ್ಕದಲ್ಲಿ ಮನೆಗಳಿದೆ, ಎದುರುಗಡೆನೂ ಮನೆಗಳಿದೆ, ಜನ ಇರುವಂಥ ಪ್ರದೇಶ, ಕೂಗ್ತಾರೆ, ಜನಗಳಿಗೆ ಎದ್ದು ಬರ್ತಾರೆ. ಈ ಭಯ ಇದ್ರೂ ಕೂಡ ಬಂದು ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಘಟನೆ ಯಾವಾಗ ನಡೆದಿದ್ದು, ಏನಾದರೂ ಸುಳಿವೇನಾದರೂ ಸಿಕ್ಕಿದೆಯಾ, ಏನು ಹೇಳ್ತಾರೆ ಮನೆಯವರು? ನೀತಿ ಬೆಳಗಾವಿಯಲ್ಲಿ ಮನೆಗೆ ನುಗ್ಗಿ ಕಣ್ಣಿಗೆ ಖಾರದ ಪುಡಿ ಹರಿಸಿ ಚಿನ್ನದ ಸರವನ್ನು ಎಗರಿಸಿ ಪರಾರಿಯಾಗಿರ್ತಕ್ಕಂಥದ್ದು ಬೆಳಗಾವಿಯ ಚೆನ್ನಮ್ಮ ನಗರದ ಸೆಕೆಂಡ್ ಸ್ಟೇಜ್ನಲ್ಲಿ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆ ನಿನ್ನೆ ಘಟನೆ ನಡೆದಿರ್ತಕ್ಕಂಥದ್ದು LNT ಅಧಿಕಾರಿ ಏನಿದ್ದಾರೆ ಮುರುಗನ್ ಮನೆಯಲ್ಲಿ ಒಂದು ಘಟನೆ ಆಗಿರ್ತಕ್ಕಂಥ. ನಿನ್ನೆ ಸಾಯಂಕಾಲ ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಒಂದು ಕಳ್ಳ ಮನೆಗೆ ನುಗ್ಗಿ ಚಿನ್ನದ ಸರವನ್ನು ಎಗರಿಸಿ ಒಂದು ಪರಾರಿಯಾಗಿದ್ದಾನೆ. ಅಂದ್ರೆ ಬಾಗಿಲು ತೆಗೆಯುವಂತ ಹೇಳಿದ ಸಂದರ್ಭದಲ್ಲಿ ಪ್ರಿಯಾಂಕಾ ಎಂಬಾಕೆ ಕಣ್ಣಿಗೆ ಒಂದು ಖಾರದ ಪುಡಿ ಹಚ್ಚಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಆರೋಪಿ ಚಿನ್ನದ ಸರವನ್ನು ಎಗರಿಸಿಕೊಂಡು ಪರಾರಿಯಾಗಿದ್ದಾನೆ. ಈ ಬಗ್ಗೆ ಆ ಒಂದು ಚೆನ್ನಮ್ಮ ನಗರದಲ್ಲಿರ್ತಕ್ಕಂಥ CCTV ಫುಟೇಜ್ ಅನ್ನು ಆಧರಿಸಿ ಆರೋಪಿಯ ಪತ್ತೆಗೆ ಎಲ್ಲ ರೀತಿಯ ಒಂದು ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. 70 ಗ್ರಾಂ ಚಿನ್ನದ ಸರವನ್ನ ಎಗರಿಸಿ ಒಂದು ಆರೋಪಿ ಈಗ ಪರಾರಿಯಾಗಿದ್ದಾನೆ. ಆರೋಪಿ ತನ್ನ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿದ್ರಿಂದ ಆರೋಪಿ ಯಾರನ್ನು ಗೊತ್ತಾಗಿಲ್ಲ. ಈಗಾಗಲೇ ಸ್ಥಳಕ್ಕೆ ಏನಂದ್ರೆ ಉದ್ಯಮಬಾಗ್ ಠಾಣೆ ಇನ್ಸ್ಪೆಕ್ಟರ್ DK ಪಾಟೀಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಮತ್ತು ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರಿಂದ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. CCTV ಫುಟೇಜ್ ಅಲ್ಲಿ ಒಂದಿಷ್ಟು ಆರೋಪಿಯ ಚಲನವಲನ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಅದನ್ನ ಆಧರಿಸಿ ಆರೋಪಿಯನ್ನು ಬಂಧಿಸೋದಕ್ಕೆ ಆಗಲೇ ಉದ್ಯಮಬಾಗ್ ಪೊಲೀಸರು ಜಾಲವನ್ನು ಬಿಟ್ಟಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಬ್ರು ಯಾರೇ ಹೋಗ್ಬೇಕಾಗಿತ್ತು ನಮ್ಮ ಅಲ್ಲಿಗೆ ಎಂಡ್ ಆತ್ರಿ.